ಸರ್ ನಮಸ್ಕಾರ. ನಮಸ್ಕಾರ ಬಾಪ. ಬರ್ರಿ ಬರ್ರಿ. ವೆಲ್ಕಮ್ ಟು ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಬರ್ರಿ ಕಡೆ ಬರ್ರಿ ಸರ್. ಬರ್ರಿ ಇಲ್ಲಿ ಬರ್ರಿ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ 3 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಈಗ ಏನಪ್ಪ ಅಂದ್ರೆ TA ಆರ್ಮಿ ರ್ಯಾಲಿ ಒಳಗೆ ಸಿಲೆಕ್ಷನ್ ಆಗ್ಯಾರ. ಇದೇ 16ನೇ ತಾರೀಕು ಅವ್ರ ಜಾಯ್ನಿಂಗ್ ಅದ. ಆದ್ದರಿಂದ ಮೊದಲನೇದಾಗಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಆಯ್ಕೆಯಾದಂಥ ಇಂಡಿಯನ್ ಆರ್ಮಿ ಯೋಧನಿಗೆ ಸತ್ಕಾರದೊಂದಿಗೆ ನಾವೇನಪ್ಪ ಅಂದ್ರೆ ಅವ್ರನ್ನ ಮಾತಾಡಿಸ್ತೀವಿ. ಯೋಧನಿಗೆ ಈಗ ಸತ್ಕಾರ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಅವ್ರ ತಂದೆಯವರು ನಮ್ಮ ಜೊತೆ ಬಂದಾರ್ರಿ. ಅವ್ರ ತಂದೆಯವರು ಸ್ಪೋರ್ಟ್ಸ್ ಮ್ಯಾನ್, ಆಮೇಲೆ ಏನಪ್ಪ ಅಂದ್ರೆ ಅವ್ರ ಮಗನೂ ಸ್ಪೋರ್ಟ್ಸ್ ಮ್ಯಾನ್. ಟೋಟಲ್ ಫ್ಯಾಮಿಲಿನ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಅದರ ಒಂದು ವಿಶೇಷ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕರ್ನಾಟಕದ ಕೇಸರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡೆದಂಥವ್ರು. ಈಗ ಸುಮಾರು 84 ವಯಸ್ಸದ, ಆದರೂ ಸಹಿತ ಈಗೂ ಸಹಿತ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಎಲ್ಲಿ ಹೋದರೂ ಪ್ರಶಸ್ತಿಗಳನ್ನು ತರ್ತಾರೆ. ಅಂಥವ್ರ ಮಗ ಬಂದಿದ್ದಾನೆ, ಅವ್ರ ತಂದೆಯವರು ಬಂದಿದ್ದಾರೆ. ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಕೂಡು ಸರ್, ಕೂಡು ಭಾಳ ಖುಷಿ ಆಗ್ತಾಯಿದೆ. ಹಾಂ, ನಿಮ್ಮ ಪೂರ್ತಿ ಹೆಸರು ಹೇಳ್ರಿ? ಶಿವಾನಂದ್ ಪರಮಾತ್ಮ ಜಕಾತ್ರಿ ಸರ್. ಶಿವಾನಂದ್ ಪರಮಾತ್ಮ ಜಕಾತಿ. ಹಾಂ, ಊರು ಯಾವ್ರು ನಿಮ್ಮದು? ಜಮಖಂಡಿ ತಾಲೂಕು ಸಾವಳಗಿ ಸರ್. ಜಮಖಂಡಿ ತಾಲೂಕು ಸಾವಳಗಿ. ನಿಮ್ಮ ಶಿಕ್ಷಣದ ಎಲ್ಲೆಲ್ಲಿ ಕಲ್ತಾರೆ? ನಮ್ಮ ಶಿಕ್ಷಣ ಪ್ರೈಮರಿ ಅದ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತೀನಿ ಸರ್. ನಮ್ಮ ಊರಾಗ ಸಾವಳಗಿ ರೀ ಸರ್. ಮತ್ತು ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸೇನ್ರಿ ಸರ್. PU ಕಾಲೇಜಿನ ಅಲ್ಲೇ ಸಾವಳಗಿ ರೀ ಸರ್. ಮತ್ತು ನಂದು ಡಿಗ್ರಿ ಏನೈತ್ರಿ ಸರ್, CN ಇರಾಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಅದು ಸಾವಳಗಿಯಲ್ಲಿ. ನಾನು ಡಿಗ್ರಿ ತನ ನಂದು ಸಾವಳಗಿಲಿ ಆಗೈತ್ರಿ ಸರ್. ಈಗ ಪ್ರಸ್ತುತ ಏನ್ರಿ ಸರ್, ಇಲ್ಲಿ MES ಕಾಲೇಜದಾಗ ಮೂಡಲಗಿಯಲ್ಲಿ BPEd 4th ಸೆಮ್ ಫೈನಲ್ ಇಯರ್ ಓದ್ತಾ ಇದ್ದೀನಿ ಸರ್. BPEd ಅಂದ್ರೆ ದೈಹಿಕ ಉಪನ್ಯಾಸಕರ ಆಗ್ಬೇಕಂತೇಳಿ ನೀವು ಓದ್ತಾ ಇದ್ದೀರಿ? ಹ್ಞೂ ಸರ್. ಈ ಪ್ರೆಸೆಂಟ್ ಆಗಿ ವಯಸ್ಸು ಎಷ್ಟು ನಿಮ್ದೀಗ? 28 ವಯಸ್ಸು ಸರ್. 28. ನಿಜವಾಗ್ಲೂ ಗ್ರೇಟ್ ಅನಿಸ್ತದ. ಯಾಕಂದ್ರೆ ನಮ್ಗೆ 21, 22 ವಯಸ್ಸು ಆಯ್ತು ಅಂದ್ರೆ ಇಂಡಿಯನ್ ಆರ್ಮಿ ಮುಗೀತು, ನನಗೆ ನೌಕರಿ ಸಿಗಂಗಿಲ್ಲ ಅಂತ ಎಷ್ಟೋ ಜನ ಬೇರೆ ಕೆಲಸಕ್ಕೆ ಆಯ್ತು ಬಿಡ್ತಾರ್ರಿ. ಆದ್ರೆ ಈ ವಿದ್ಯಾರ್ಥಿ ಹಠ, ಗುರಿ, ಛಲ ಒಂದ ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿಯನ್ನು ಸೇರ್ಬೇಕು ಅಂತಕ್ಕಂಥ. ಓಕೆ, ನೀವು ಈಗ ಸಿಲೆಕ್ಷನ್ ಆಗಿದೆ ಯಾವ್ದ್ರಲ್ಲಿ? TA ಆರ್ಮಿ ಸರ್. TA ಆರ್ಮಿ ಎಲ್ಲಿ ಭಾಗವಹಿಸಿರಿ? ಬೆಳಗಾವದಾಗ ಭಾಗವಹಿಸಿನಿ. ಬೆಳಗಾವದಾಗ ಭಾಗವಹಿಸಿದ್ರಿ. ಹಾಂ, ರನ್ನಿಂಗ್ ಅದು ಎಷ್ಟು ಟೈಮ್ದಾಗ ಬಿಡ್ರಿ? ರನ್ನಿಂಗ್ 5 ನಿಮಿಷ ಒಳಗಡೆ ಸರ್. 5 ನಿಮಿಷ ಒಳಗಡೆ ರನ್ನಿಂಗ್ ಮಾಡಿದ್ರಿ. ಆಮೇಲೆ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ಬೋದು ಅಂದಾಜು? ಎಕ್ಸಾಮ್ ಒಂದು 80+ ಆಗಿರ್ಬೋದು ಸರ್. 80+ ಆಗಿರ್ಬೋದು. ಎಕ್ಸಲೆಂಟ್ ಅದವ್ರಿಗೆ 80+ ಅದ ಕೂತೈತ್ರಿ ಸರ್. ವಿಶೇಷವಾಗಿ TA ಆರ್ಮಿ ರ್ಯಾಲಿ ಸೆಲೆಕ್ಷನ್ ಆಗ್ಬೇಕಾರೆ ಫಿಸಿಕಲ್ ಎಕ್ಸಲೆಂಟ್ ಇರ್ಬೇಕ್ರಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಎಕ್ಸಾಮ್ನು ಎಕ್ಸಲೆಂಟ್ ಅಂದ್ರೆ 80 ಮೇಲೆ ಮಾಡಿದ್ರೆ ಮಾತ್ರ 100ಕ್ಕೆ 100 ಗ್ಯಾರಂಟಿಯಾಗಿ ಸೆಲೆಕ್ಷನ್ ಆಗ್ತದೆ. ನೆಕ್ಸ್ಟ್ TA ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಜವಾಗ್ಲೂ, ಯಾಕಂದ್ರೆ ಇಂಥ ವಿಡಿಯೋಗಳನ್ನು ನೀವು ನೋಡ್ರಿಪ್ಪ ಅಂದ್ರೆ ನಾನು ಸೆಲೆಕ್ಷನ್ ಆಗಬೇಕು ಅಂತಕ್ಕಂಥ ಭಾವನೆ ಬರ್ತದೆ. ಟಿಯಲ್ಲಿ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಈಗ ರಿಸಲ್ಟ್ ಬಂದಲ್ಲ, ನಿಮ್ಮ ಮಗ ಅವ್ರಿಗೆ ಆರ್ಮಿ ಸೆಲೆಕ್ಷನ್ ಆಗ್ಯಾರ್ರಿ. ನಿಮಗೆ ಹೆಂಗೆ ಅನ್ಸದ್ರಿ? ಚಲೋ ಆತಪ್ಪ, ಚಲೋ ಕಲ್ಯಾಣ ಆತ. ಚಲೋ ಆಯ್ತು, ಖುಷಿ ಆಗೈತಿ. ಖುಷಿ ಆಗಿ ಎಲ್ಲರಿಗೂ ಖುಷಿ. ಎಲ್ಲರಿಗೂ ಖುಷಿ. ನಿಮ್ಮ ಹುಡುಗನ ಸ್ವಭಾವ ಹೆಂಗ್ರಿ ಮೊದಲಿನಿಂದ? ಅವನ ಸ್ವಭಾವ ಭಾಳ ಚಲೋ. ಒಬ್ರು ರೂಢಿ ಮಾತಾಡಂಗಿಲ್ಲ, ಒಬ್ರು ತಂಟೆಗೆ ಹೋಗಂಗಿಲ್ಲ, ತನ್ನ ಅಭ್ಯಾಸ ಆತು ಆತು ಚಲೋ ಅದಾನಪ್ಪ. ನಾ ಇನ್ನೊಂದು ವಿಶೇಷ ಕೇಳಿ, ನಿಮ್ದು ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತಲ್ಲ ಮೊದಲಿಂದ? ಸ್ಪೋರ್ಟ್ಸ್ ಮ್ಯಾನ್. ಭಾರತ ದೇಶದ ಎಲ್ಲ ರಾಜ್ಯದಾಗ ಹೋಗಿ ಆಟ ಆಡಿ ಬಂದ? ಆಡೀನಪ್ಪ. ಇಲ್ಲಿ ಪಟ್ಟಕ ಬೆಂಗಳೂರಿಗೆ ಹೊಡೆದ್ನಪ್ಪ. ಆಮೇಲತ್ತ ಮೈಸೂರು, ಆಮೇಲತ್ತ ತಮಿಳ್ನಾಡು, ಆಮೇಲತ್ತ ಯಾವರು ಮುಂಬೈ, ಇನ್ನೊಂದು ಎಲ್ಲ ಕಡೆ ತಿರುಗಾಡ್ರಿ. ಪಂಜಾಬ್, ಮುಂಬೈ, ನಾಸಿಕ್, ಪಂಜಾಬ್, ಎಲ್ಲ ಕಡೆ ಹೊಡೆದನಪ್ಪ. ಎಲ್ಲ ಕಡೆ ಪಟ್ಟ. ಈ ವಯಸ್ಸು ಎಷ್ಟು ನಿಮಗೀಗ? ನನಗೆ 14 ಶಂಬೋರಪ್ಪ. 14 ಶಂಬೋರ್ ಅಂದ್ರೆ 86 ಆತನ್ರಿ. 86 ವಯಸ್ಸು. ಈಗೂ ಭಾಗವಹಿಸ್ತೀರಿ? ಮೊನ್ನೆ ಹೋಗಿನಪ್ಪ ಪಂಜಾಬ್ಗೆ. ಮೊನ್ನೆ ಹೋಗೀನಿ, ಇನ್ನೂ 2 ತಿಂಗಳಾಗಿಲ್ಲ. ಮಾರ್ಚ್ ತಿಂಗಳ. ತಮ್ಮ ನೆನಪಿನ ಕಾಣಿಕೆ ಹಣ್ಣಿನ ತಾಟ. ಯಾಕಂದ್ರೆ ವಿಶೇಷವಾಗಿ ನಿಮ್ಮ ಪ್ರಶಸ್ತಿ ಕರ್ನಾಟಕ ಕೇಸರಿ ಅಲ್ರಿ? ಕರ್ನಾಟಕ ಕೇಸರಿ ಪಡೆದಂತವ್ರು ನೀವು ನಮ್ಮ ಸಂಸ್ಥೆಗೆ ಬಂದ್ರಿ. ಮತ್ತು ಹೆಮ್ಮೆ ಸಂಗತಿ. ಇದನ್ನ ನಮ್ಮ ಕಡೆಯಿಂದ ನೀವು ಸ್ವೀಕಾರ ಮಾಡ್ಕೋಬೇಕು. ನಮ್ಮ ಓಕೆ, ಥ್ಯಾಂಕ್ ಯು. ನಿಮ್ಮದು ಜಾಯ್ನಿಂಗ್ ಯಾವಾಗೈತ್ರಿ ಟಿಯದು? ಇದೇ ತಿಂಗಳು 16ನೇ ತಾರೀಕು ಐತ್ರಿ ಸರ್. ಇದೇ ತಿಂಗಳು 16ನೇ ತಾರೀಕು ಅದ. ಮತ್ತೊಮ್ಮೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ನಾವು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ. ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಳ್ಳೇದು ಐತ್ರಿ ಸರ್ ಸಂಸ್ಥೆ. ಬರೋವ್ರಿಗೆ ಭಾರಿ ಅನುಕೂಲ ಐತ್ರಿ ಸರ್. ಎಲ್ಲ ಊಟದ ವ್ಯವಸ್ಥೆ ಆಯ್ತು, ಇರ್ಲಾಕ ರೂಮಿನ ವ್ಯವಸ್ಥೆ ಆಯಿತು, ಮತ್ತು ಗ್ರೌಂಡ್ ವ್ಯವಸ್ಥೆ ಆಯಿತು,
ಬೆಳಿಗ್ಗೆ ಸಾಯಂಕಾಲ 400 ಮೀಟ್ರ್ ಟ್ರ್ಯಾಕ್ನಾಗ ಪ್ರಾಕ್ಟೀಸ್ ಮಾಡಿಸ್ತೀರಿ ಸರ್. ಎಲ್ಲ ಇಲ್ಲಿ ಮಾಡೋರಿಗೆ ವ್ಯವಸ್ಥೆ ಭಾರಿ ಐತ್ರಿ ಸರ್. ನಮ್ಮ ಕಲ್ತ ಪ್ರಕಾರ ಎಲ್ಲ ಭಾರಿ ಐತ್ರಿ. ಬರೋರು ಬರ್ಬೋದು ರೀ. ಇಲ್ಲಿದ್ದ ಮಾಡಿದ್ದಾದ್ರೆ ಸರಿಯಾಗಿ ಕ್ಲಾಸಿಗೆ ಹೋಗಿದ್ದು ಪ್ರಾಕ್ಟೀಸ್ಗೆ ಸರಿಯಾಗಿ ಅವ್ರು ಹೋಗೋತಿದ್ರೆ ಕ್ಲಾಸಿಗೆ ಕೊಂಡಿರ್ತಿದ್ರೆ 100% ಇದು ಸಕ್ಸಸ್ ಆಗೇ ಹಾಕ್ರಿ ಸರ್. ಓಕೆ, ನಿಮ್ಮ ಪ್ರಶಸ್ತಿಯವ್ರು ನಿಮ್ಮ ತಂದೆಯವ್ರನ್ರಿ? ಹ್ಞೂ ಸರ್, ನಮ್ಮ ತಂದೆಯವರು. ನಿಮ್ಮ ತಂದೆಯವರು. ಓಕೆ, ತೆಗಿರಲ್ಲ, ನೀವೇ ಹೇಳಿದ್ರೆ ಚಂದ ಆಗ್ತದೆ ಅದು. ಯಾಕಂದ್ರೆ ಈ ವಯಸ್ಸಿನಾಗ ಸಹಿತ ಅವ್ರು ಭಾಗವಹಿಸ್ತಾರೆ. ಒಂದೊಂದು ಎಲ್ಲೆಲ್ಲ ನೀವೇ ಹೇಳ್ರಿ, ಒಂದೊಂದು ಹೇಳ್ರಿ ಸರಿ ಆಗ್ತದೆ ಸರ್. ನಾನು ನಿಮ್ಗೆ ತೋರ್ಸಂಗ ಸ್ವಲ್ಪ ತಂದೇನಿ ಸರ್. ಭಾಳ ಮೆಡಲ್ಗಳು ಅದಾವ ಸರ್. ಇನ್ನೂ ಭಾಳ ಅದಾವ ರೀ, ಸರ್ಟಿಫಿಕೇಟ್ ಅದಾವ ರೀ. ನೀವು ಎಷ್ಟು ಜನ ಮಕ್ಕಳು ಟೋಟಲ್ ನಿಮ್ಮ ತಂದೆಯವರಿಗೆ? ಟೋಟಲ್ 15 ಜನ ಮಕ್ಕಳು ಸರ್. 15 ಜನ ಮಕ್ಕಳು. ಆಮೇಲೆ ಉಳ್ದನಾರ ಅವರು ಎಲ್ಲರೂ ಸ್ಪೋರ್ಟ್ಸ್ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ರೀ ಸರ್. ಹಾಂ ಸರ್. ನಮ್ಮ ದೊಡ್ಡ ಅಣ್ಣ ಏನೈತ್ರಿ, ದೊಡ್ಡ ಮಗ, ಇವ್ರು ದೊಡ್ಡ ಮಗ ನಮ್ಮ ದೊಡ್ಡ ಅಣ್ಣ ಸರ್. ಹಾಸ್ಟೆಲ್ ವಾರ್ಡನ್ ಅದಾರ ಸರ್ ಮೈಸೂರು. ಅವರಿಗೆ ಭಾರತದ ಕ್ರೀಡಾರತ್ನ ಪ್ರಶಸ್ತಿ ಕೊಡ್ತಾರೆ. ಭಾರತ ಕ್ರೀಡಾರತ್ನ ಪ್ರಶಸ್ತಿ. ಅವರು ನ್ಯಾಷನಲ್ ಲೆವೆಲ್ ರನ್ನಿಂಗ್ ಫಸ್ಟ್ ಮಾಡ್ಯಾರ ಸರ್. ಒಟ್ಟು ಎಲ್ಲ ನಿಮ್ಮ ಕುಟುಂಬ ಒಂದು ಕ್ರೀಡಾ ಒಂದು ವಿಶೇಷವಾದಂಥ, ಯಾಕಂದ್ರೆ ನಿಮ್ಮ ಜೋಡಿ ಕೂತ್ ಮಾತಾಡೋದ್ರಿಂದ ನಮಗೂ ಒಂದು ಖುಷಿ ಆಗೈತೆ. ಎಲ್ಲ ಫ್ಯಾಮಿಲಿನ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳು ನೀವು? ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ರೀ ಸರ್. ಇದು ಮೊನ್ನೆ ಮಾರ್ಚ್ ತಿಂಗಳದಾಗ ಪಂಜಾಬ್ದಾಗ ಬಂದಿದ್ರು ಸರ್. ಇದೇ ಮಾರ್ಚ್ ತಿಂಗಳದಾಗ? ಹ್ಞೂ ಸರ್, ಪಂಜಾಬ್ದಾಗ ಫಸ್ಟ್ ಪಂಜಾಬ್ದಲ್ಲಿ ಹೊಡೆದಂಥದ್ದು ಇದು. ಪಂಜಾಬ್ದಾಗ ಯಾವ ಸ್ಪೋರ್ಟ್ಸ್ ಅದು? ಇದು ರನ್ನಿಂಗ್ ಮತ್ತು ಶಾರ್ಟ್ ಪುಟ್ ಲಾಂಗ್ ಜಂಪ್ ಹೊಡೆದಾರೆ ಸರ್. ಎರಡು ಪಂಜಾಬ್ದಾಗ? ಹ್ಞೂ ಸರ್. ಆ 4 ಹೊಡೆದಾರೆ ಸರ್. ನಾ ಇನ್ನೂ ಕಡಿಮೆ ತೊಗೊಂಬಂದಿನಿ ಸರ್ ನಿಮಗೆ ತೋರ್ಸಕ್ಕೆ ಅಂತ ಹೇಳ್ರಿ. 4ದ್ರಾಗ ಪಾರ್ಟಿಸಿಪೇಟ್ ಮಾಡಿ ತಂದ್ರೆ ಫಸ್ಟ್ ಮಾಡಿದಾರೆ ಸರ್. 4ರಾಗ ಫಸ್ಟ್ ಬಂದ? ಹ್ಞೂ ಸರ್. ಇದು 86ನೇ ವಯಸ್ಸಿನಾಗ ಫಸ್ಟ್ ಬಂದ್ರೆ ಗ್ರೇಟ್. ಎಲ್ಲಿ ಪಂಜಾಬ್ದಾಗ ಹೋಗಿರಲ್ಲ? ಮಾರ್ಚ್ ತಿಂಗಳದಾಗ. ಇದ ನಾಸಿಕ್ ಸರ್, ಮಹಾರಾಷ್ಟ್ರ ನಾಸಿಕ್ ಒಳಗೆ ನಡೆದೈತ್ರಿ ಸರ್. ಮಹಾರಾಷ್ಟ್ರ ನಾಸಿಕ್ ಇದು? ಹ್ಞೂ ಸರ್. ಇದು ಸೇಮ್ ಎಲ್ಲ ರನ್ನಿಂಗು, ಹೈ ಜಂಪ್? ಹ್ಞೂ ಸರ್, ರನ್ನಿಂಗ್ದಾಗ ಸರ್. ರನ್ನಿಂಗ್ದಾಗ. ಓಕೆ, ನೆಕ್ಸ್ಟ್ ನಾವು ಕೊರಳಾಗ ಹಾಕಿ ಮಾತಾಡ್ರೆ ನಂಗೆ ಯಾಕೋ ಒಂದು ಇದು ಅನ್ಸಾಗಿ ಕೊರಳಾಗ ಅದು ಅಂದ್ರೆ ಅದಕ್ಕೆ ಒಂದು ಶೋಭೆ ಬರ್ತೈತಿ. ಇದು ನಮ್ಮ ಕರ್ನಾಟಕ ಫಸ್ಟ್ ಮಾಡಿದ್ರಿ ಸರ್. ಇದು ಕರ್ನಾಟಕ ಫಸ್ಟ್ ಮಾಡಿದ್ವಿ. ಎರಡು ಬೆಂಗಳೂರದಾಗ ನಡೆದಿತ್ತು ಸರ್. ಬೆಂಗಳೂರಾಗ ನಡೆದಿದ್ದು, ಕರ್ನಾಟಕ ಫಸ್ಟ್ ಮಾಡಿದ್ವಿ. ಇದು ಯಾವಾಗ ನಡೆದಿತ್ತು? ಇದು 2021 ನಡೆದಿತ್ತು. 2021. ಸರ್, ಭಾಳ ಹೆಮ್ಮೆ ಅನ್ಸಾಕೈತ್ರಿ, ನಂಗೆ ಖುಷಿ. ಈ ವಯಸ್ಸಿನ ಸ್ಪೋರ್ಟ್ಸ್ ಮ್ಯಾನ್ ಸಾಕಸ್. ಹಾಂ, ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೊಡ್ರಿ. ನಮಗೆ ನಾಸಿಕ್ದಾಗ ಸಂಜೆ ಸನ್ಮಾನ ಮಾಡ್ಯಾನಪ್ಪ ನಾನು, ಸಚಿವರು ಸರ್. ಇವು ಸರ್ಟಿಫಿಕೇಟಿವ್? ಹ್ಞೂ ಸರ್. ಇದ್ರದ್ದು ಸರ್, ಪಂಜಾಬ್ದು ಸರ್. ಮೊನ್ನೆ ಮಾರ್ಚ್ ತಿಂಗಳದಾಗ ನಡೆದೈತೆ ನೋಡ್ರಿ ಸರ್. ಇಲ್ಲಿ ಮಾರ್ಚ್ 14, 15, 16, 2020. ಮಾರ್ಚ್ 14, 15, 16 ಪಂಜಾಬದಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿದ್ದು ಸರ್ಟಿಫಿಕೇಟು. ಅದೇ ರೀತಿಯಾಗಿ ನಾವು ನೋಡಬಹುದು ಇಲ್ಲಿ ಏಪ್ರಿಲ್ 26, 28 ಸರ್. ಇದ್ರಾಗ 2024ದಾಗ ಮುಂಬೈದಾಗ ನಡೆದಿತ್ತು ಸರ್. ಇದು ಮುಂಬೈದಾಗ ನಡೆದಿದ್ದು. 2024 ಮುಂಬೈನಲ್ಲಿ ನಡೆದಂಥ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದ್ದು. 2025 ಮೈಸೂರದಾಗ ನಡೆದೈತ್ರಿ ಸರ್. 2025 ಮೈಸೂರಿನಲ್ಲಿ ನಡೆದಿದ್ದು. ಇವರು ಹೆಚ್ಚು ಭಾರತ ದೇಶದ ಎಲ್ಲ ರಾಜ್ಯಕ್ಕೂ ಹೋಗಿ ಭಾಗವಹಿಸಿ ಪ್ರಥಮ ಸ್ಥಾನಗಳನ್ನ ಪಡೆದುಕೊಂಡು ಬಂದಿದ್ದಾರೆ ಸರ್. ಇದು ಪಂಜಾಬ್ದಾಗ ನಡೆದಿದೆ ಸರ್. ಇದು ಪಂಜಾಬ್ದಲ್ಲಿ ನಡೆದಂಥದ್ದು. ನೋಡ್ಬೋದು ಸರ್ಟಿಫಿಕೇಟನ್ನು. ಇದು ಪಂಜಾಬ್ದಲ್ಲಿ ನಡೆದಂಥದ್ದು. ಅದೇ ರೀತಿಯಾಗಿ ಇದು ಮುಂಬೈ ಸರ್. ಇದು ಮುಂಬೈ ಒಳಗೆ ನೋಡ್ಬೋದು. ಇದು ಮುಂಬೈ ಒಳಗೆ ನಡೆದಂಥದ್ದು. ಬಹಳಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ನಾ ಇನ್ನೂ ಸ್ವಲ್ಪ ತಂದಿವ್ರಿ ಸರ್ ನಿಮ್ಗೆ ತೋರ್ಸಂಗೆ ಹೇಳಿ. ಜಾಸ್ತಿ ಅದಾವ್ರಿ ಸರ್. ಇನ್ನೂ ಮೆಡಲ್ ಮತ್ತು ಸರ್ಟಿಫಿಕೇಟ್ ಭಾಳ ಜಾಸ್ತಿ ಅದಾವ ಸರ್. ಕಪಾಟ 2 ಕಪಾಟ ತಂದಿವಿ. ಎಷ್ಟು ವಯಸ್ಸಿಗೆ ಚಾಲು ಮಾಡಿರಿ ನೀವು ಸ್ಪೋರ್ಟ್ಸ್ ಭಾಗವಹಿಸೋದು? ನಾವೊಂದು 15-18 ವರ್ಷದ ಒಳಗೆ ಚಾಲು ಮಾಡಿ. 15-18 ವಯಸ್ಸಿಗೆ ಸ್ಪೋರ್ಟ್ಸ್ದಾಗ ಭಾಗವಹಿಸಿ. ಹೊರಗೆ ಆಟಗಳು ನಡೀತಾವಲ್ಲಪ್ಪ, ಅದ್ರಾಗ ಭಾಗವಹಿಸ್ತೀರಿ. ಈಗೂ ಸಹಿತ ರನ್ನಿಂಗ್, ಲಾಂಗ್ ಜಂಪ್ ಈಗೂ ಮಾಡತ್ತೀರಿ? ಮಾಡ್ತಾನೆಪ್ಪ. ಈಗ ಏನೇನು ಇಲ್ಲಪ್ಪ. ಏನೂ ಇಲ್ಲ. 12 ಫೂಟ್ ಜಿಗಿತ್ನ ಈಗ 12 ಫೂಟ್ ಜಿಗಿತೀರಿ ಲಾಂಗ್ ಜಂಪ್. ಹ್ಞೂ ರೀ. ರನ್ನಿಂಗ್ ಅನ್ಕ ಕೂಗ್ಯಾಡ್ದಾಗ ಹಚ್ಚಿರಂದ ಹುಡುಗರಿಗೆ ಕೇಳಂಗಿಲ್ಲ. ಬೇಕಂತ ಚಲೋ ಹುಡುಗರು ಇದ್ರು ಕೇಳಂಗಿಲ್ಲಪ್ಪ. ಒಟ್ಟು ಓಡ್ತೀರಿ? ಹೋಗ್ತಾನೆ. ಭಾಳ ಖುಷಿ ಆಯ್ತು ನಮಗಪ್ಪ. ದೇವ್ರ ಬಬಲಾದಿ ಮುತ್ಯ ನಮ್ಮ ಮ್ಯಾಲ ಆಶೀರ್ವಾದ. ನಮಗೆ ಒಳ್ಳೆ ಮಾರ್ಗದರ್ಶಕರು ಅವ್ರ ಸರ್. ಒಳ್ಳೆ ಮನೆಯಿಂದ ಮೊದಲನೇಯಿಂದ ಸ್ಪೋರ್ಟ್ಸ್ ಫ್ಯಾಮಿಲಿ ಅಂದ್ರೆ ಅವ್ರು ಮೊದಲಿಂದ ಏನು ಹೇಳ್ಕೊತ ಬಂದಾರಲ್ಲ, ಅದರಿಂದ ನಾವು ಮುಂದೆ ಈಗ ಜಾಬ್ ಹಿಡಿಬೇಕಂದ್ರೂ ಎಲ್ಲ ನಮ್ಮ ತಂದೆ ತಾಯಿನ ಕಾರಣ ಸರ್. ನಮ್ಮಪ್ಪ ಏನೋ ಅಂತಾರೆ, ಈಗ ಮನ್ಯಾಗ ಯಾವ ರೀತಿ ವರ್ಕ್ ಇರ್ತೈತೆ ಅದೇ ರೀತಿ ಮಕ್ಳು ಕಲಿತಾ ಅಂದಂಗೆ. ಹ್ಞೂ ಸರ್. ನಿಮ್ಮ ತಂದೆಯವರು ಸ್ಪೋರ್ಟ್ಸ್ ಮನ್ ಇರೋದ್ರಿಂದ ನೀವು ಮಕ್ಳು ಎಲ್ಲರೂ ಕುಸ್ತಿನೂ ಆಡಿನ. ಕುಸ್ತಿನೂ ಆಡಿರಿ? ಬೇಕಾದಂತ ಕಡೆ ಬರಲಿ, ಕಡಿ ಕುಸ್ತಿ ಅಂತ ಆ ಕಡೆ ಭಾಗದಾಗ. ಭಾಳ ಖುಷಿ ಆಯ್ತು, ಭಾಳ ಹೆಮ್ಮೆ ಆಯ್ತು.
ಯಪ್ಪ ಈಗ ವಯಸ್ಸಾಗೋಣ ಹಿಂಗಾಗೇನಿಲ್ಲ. ಆದ್ರೆ ಈ ವಯಸ್ಸಿನಾಗ ಪಂಜಾಬ್ ಎಲ್ಲಿ ತಂದ್ರೆ ಸರ್ಟಿಫಿಕೇಟ್ ಯಪ್ಪ ದೇವ್ರ ಕರ್ನಾಟಕ ಕೇಸರಿ ನೀವು ತಗೊಂಡ್ರೆ ನಿಮ್ಮ ಮಗ ಯಾವ ತಗೊಂಡ್ರಿ? ಭಾರತ ಕ್ರೀಡಾ ರತ್ನ ಪ್ರಶಸ್ತಿ ತೊಗೊಂಡ್ರಿ ಭಾರತ ಕ್ರೀಡಾ ರತ್ನ ಪ್ರಶಸ್ತಿ ತಗೊಂಡ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಯಪ್ಪ ನಾವು ಕರ್ನಾಟಕದ್ದು ಡಜನ ಹೋಯ್ತು ಅಲ್ಲಿ ಆಡ್ಲಕ್ಕ. ಹೊರಗಿನ ದೇಶದ ಮಂದಿಗೆ ನಮಗೆ ಹತ್ತತ್ತೆ. ಬೇರೆ ದೇಶದವ್ರಿಗೆ ನಿಮ್ಗೆ ಹತ್ತತ್ತೆ. ರಾಜ್ಯದ ಎಲ್ಲಾ ಕಡೆ ತಿರುಗಾಡ್ತೀರಿ ರಾಜ್ಯದಿಂದ ರಾಜ್ಯ? ಎಲ್ಲ ಕಡೆ ವಿಮಾನದಾಗ ವಿಮಾನದಾಗ ಹೋಗ್ತೀವಿ. ನಮ್ಮ ಅಣ್ಣ ಮತ್ತೆ ಇವ್ರು ಬೇರೆ ದೇಶಕ್ಕೆ ಹೋಗಿದ್ರು ಸರ್. ಬೇರೆ ದೇಶಕ್ಕೆ ವಿಮಾನದಾಗ ಹೋಗಿ ಯಾವ ದೇಶಕ್ಕೆ ಹೋಗಿರಿ? ಶ್ರೀಲಂಕಾ ಹೋಗಿದ್ರು ಸರ್. ಶ್ರೀಲಂಕಾ ಅಲ್ಲಿಯೂ ಪ್ರಶಸ್ತಿ ಅಂದ್ರೆ ಭಾಳ ಹೆಮ್ಮೆ ಅನಿಸ್ತದ. ಯಾಕಂದ್ರೆ ನಿಮ್ಮ ನೋಡಿ ಈಗಿನ ಹುಡುಗರು ಕಲಿಬೇಕಾಗ್ಯದ್ರಿ. ಬರೀ ಮೊಬೈಲ್ ನೋಡೋದು ಬರೀ ಇದನ್ನ ಮಾಡ್ತಾರಪ್ಪ. ನಾ ಎಂದೂ ಮೊಬೈಲ್ ಕೈಯಾಗ ಹಿಡಿಯಂಗಿಲ್ಲ. ನಮಗೆ ಊಟಕ್ಕೆ ಹಾಲು ಬೇಕು ದಿನಾಲು. ಈಗ ಹಾಲ ಊಟ ಮಾಡ್ತೀರಿ? ಹಾಲು ಕುಡಿತೀರಿ ಇಲ್ಲ ಈಗ? ಈಗಿಲ್ಲಪ್ಪ ಇಲ್ಲ, ಪೈಲೆ ಕುಡಿತೀನಿ. ಪೈಲೆ ಕುಡಿತಿದ್ರಿ. ಈಗ ಹಾಲ ಹರ್ಯಾವತ್ತ 2 ರೊಟ್ಟಿ ಹಾಲು ಹಾಕೊಂಡು ತಿಂದಿಂದ ಶಾಂತಿ. ಒಣಗಿ ಉಣಂಗಿಲ್ಲ ಮುಂಜಾನೆ. ಹಾಲ ರೊಟ್ಟಿನ ತಿನ್ನೋದು? ಹಾಲ ರೊಟ್ಟಿ. ಈ ಮಕ್ಕಳು ಎಲ್ಲರೂ ಒಳ್ಳೆ ಒಳ್ಳೆ ಸಾಧನೆ ಮಾಡತ್ತಾರ, ಖುಷಿ ಅನ್ಸತ್ರಿ? ದೊಡ್ಡ ಖುಷಿ. ಅವ್ರು ಅಂತ ಅನ್ನೇನು ಮಾಡುದ ಅವ್ರ ಖುಷಿ ನೋಡೇ ನಾ ಸಂತೋಷ. ಮತ್ತೆ ಇವ್ ಹುಡುಗಂತೂ ಅಗದಿ ನನ್ನ ನೆಚ್ಚಿನ ವಿದ್ಯಾರ್ಥಿ. ನನ್ನ ನೆಚ್ಚಿನ ವಿದ್ಯಾರ್ಥಿ. ಬಹಳ ಖುಷಿ, ಬಹಳ ಹೆಮ್ಮೆ ಅವನ ಬಗ್ಗೆ. ನಾವು ರ್ಯಾಲಿ ಡೆಮೋ ಆರ್ಮಿ ರ್ಯಾಲಿ ನಡೆಸಿದ್ವಿ ಅಂದ್ರೆ ನಮ್ಮ 300-400 ಹುಡುಗರು ಬಿಟ್ಟು ಫಸ್ಟ್ ಇವ ಬರ್ತಿದ್ದ. ಅವನಲ್ಲಿ ಒಂದು ಛಲ ಐತಿ. ಕೆಟ್ಟ ಬುದ್ಧಿ ಅನ್ಕ ಅವನಲ್ಲಿ ಇಲ್ಲ. ನಾ ಸತ್ಯವಾಗಿ ಹೇಳ್ತಾನೆ. ಸುಳ್ಳು ಮಾತಾಡಂಗಿಲ್ಲ. ಕೆಟ್ಟ ಮಂದಿ ಸವಾಸ ಇಲ್ಲ. ತನ್ನ ಕೆಲಸ ಆತು ತಾ ಆತು. ಇದ 16 ತಾರೀಕು ಹೊಂಟಾನಪ್ಪ. ಎಲ್ಲರಿಗೂ ಮನ್ಯಾಗ ಖುಷಿ ಐತಿ? ಖುಷಿ ಇಲ್ಲ ಅಪ್ಪ. ಖುಷಿ ಅಂದ್ರೆ ನಿಮ್ಮಿಂದ ಖುಷಿ ನಮಗೆ ಯಪ್ಪ. ಹಂಗಿಲ್ರಿ, ನಿಮ್ಮಿಂದ ಖುಷಿ. ನೀವು ಎಲ್ಲ ಕಲಿಸ್ಕೊಂತ ಅವ್ನು ಮುಂದಕ್ಕೆ ತಂದಿದ್ದು ನಿಮ್ಮಿಂದ. ಇಲ್ಲ ನೀವು ದೊಡ್ಡವ್ರದ್ರಿ. 86 ವಯಸ್ಸು. ಬೇಡ. ಯಾಕಂದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅದ್ರಿ ನೀವು. ಭಾಳ ಖುಷಿ, ಭಾಳ ಹೆಮ್ಮೆ ನನಗೆ. ಯಾಕಂದ್ರೆ ನಿಮ್ಮ ಜೊತೆ ನಾ ಮಾತಾಡೋದು ನನಗೆ ಖುಷಿ. ಈ ವಯಸ್ಸಿನಾಗ ನೀವು ಈ ರೀತಿ ಇದರಿಪ್ಪ ಅಂದ್ರೆ ಭಾಳ ಹೆಮ್ಮೆ. ಮೈಸೂರಾಗ ಸನ್ಮಾನ ಮಾಡ್ರಿಪ್ಪ, ಬೆಂಗಳೂರಾಗ ಮಾಡ್ಯಾರ, ನಾಸಿಕ್ದಾಗ ಶಿಶು ಅಂತ ಹೇಳಿಕಂದ ಅವು ತೆಕ್ಕಿ ಬಡ್ದು ಸನ್ಮಾನ ಮಾಡ್ಯಾನ. ಮುಂಬೈದಾಗ ಇವು ಅಂಬೇಡ್ಕರ್ನ ಮೊಮ್ಮಗ ಮುಂಬೈದಾಗ ಮಾಡಿದ. ಎಲ್ಲ ಕಡೆ ನೋಡ್ಕೊಂಡು ಬಂದೇನಪ್ಪ. ಅಲ್ಲ ಈಗಿನ ಕಾಲದಾಗ ನಿಮ್ಮಂತರ ಸಿಗೋದು ಭಾಳ ಕಡಿಮೆ, ಅಪರೂಪ. ಈಗ ನಾವು ಹೊಂಟೈತಿ, ಕಡಿಮೆ ಆಗತ್ತೆ ಈಗ. ಆದ್ರೆ ನೀವು ಇನ್ನೂ ಅದನ್ನ ಉಳಿಸ್ಕೊಂಡ್ರೆ ನಿಮ್ಮ ನೋಡಿ ಎಲ್ಲ ನೋಡಿ ವಿದ್ಯಾರ್ಥಿಗಳು ಸಹಿತ ನಾವು ಹಿಂಗೆ ಆಗಬೇಕು ಅಂತಕ್ಕಂಥ ಒಬ್ಬ ಸ್ಫೂರ್ತಿ ವ್ಯಕ್ತಿ ನೀವು. ಆಗ್ಲಿಪ್ಪ. ಅವು ಯಾರಾದರೂ ಎಲ್ಲ ನಮ್ಮ ಮಕ್ಕಳು. ಹೌದೌದು. ನಮಗೊಂದು ಹೆಮ್ಮೆಯಪ್ಪ ಅದು. ನಮ್ಮ ಕರ್ನಾಟಕದಾಗ ಆದ್ರೆ ನಮಗೊಂದು ಹೆಮ್ಮೆ. ಸ್ಪೋರ್ಟ್ಸ್ದಾಗ ಎಲ್ಲ ಮಾಡಿ ಸಾಧನೆ ನೋಡಿ ಕಿಸಿಂದ ಗುರುತಿಸಿದ ಕರೆದಾಗ ಕರ್ನಾಟಕ ಕೇಸರಿ ಪ್ರಶಸ್ತಿ ಕೊಟ್ಟ ಸನ್ಮಾನ ಮಾಡಿದ್ದಾರೆ. ಇದ್ರೊಳಗೆ ಹಿಂಗೆ ಸ್ಪೋರ್ಟ್ಸ್ದಾಗ ನಾ ಇಲ್ಲಿ ಒಟ್ಟ ಬಂದಿದ್ದಿಲ್ಲ. ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದವ. ಯಾಕಂದು ಏನು ಹಾದಿ ತೆಪ್ಪಿ ಬಂದರು ಇಂಥಲ್ಲಿ ನನ್ನ ಮಗ ಇದ್ದ, ಹಿಂಗೆ ಕಲ್ತ ವಾದ ಸರ್ ಕೈ ತೆಳಗ ಅನ್ನೋದು ಆತಂಕದಾಗಿರ್ತದೆ. ಇಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು, ಹೆಮ್ಮೆ ಆಯ್ತು ನಮಗೆ. ಅಂದ್ರೆ ನಾವು ಸಣ್ಣಾಗಿ ನೋಡಿದ್ವಿಯಪ್ಪ, ಕೆಟ್ಟದ್ದು ಯಾವುದೂ ಭವಿಷ್ಯ. ಎಲ್ಲ ಒಳ್ಳೇದ ಮಂದಿಗೆ ಆದರೂ ಒಳ್ಳೇದ ಮಾಡ್ಕೊತ ಬಂದಿದ್ವಿ. ಹಂಗೆಲ್ಲ ಮಾಡಿರತ್ತೆ ಇವತ್ತು ನಿಮ್ಮ ಮಕ್ಕಳು ಒಳ್ಳೆ ಒಳ್ಳೆ ಸ್ಥಾನದಾಗ ಹೊಂಟಾರೆ ಎಲ್ಲರೂ. ಭಾಳ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಜಾಬ್ದಾಗ ಅದಾರ ಸರ್. ಮನ್ಯಾಗ ಅವಪ್ಪ ಕಲಿಸ್ಕೊಟ್ಟು ಶಿಕ್ಷಣದ ನೀತಿ ಪ್ರಕಾರ ಏನು ನಡೆದಿದ್ರಿ ಆಲ್ಮೋಸ್ಟ್ ಎಲ್ಲ ನಾವು ಏನು 15 ಜನ ಮಕ್ಕಳು ಸರ್. ಎಲ್ಲರೂ ಒಂದು ಸ್ವಲ್ಪ ಜಾಬ್ದಾಗ ಸೆಟ್ಲ್ ಆಗಿರ್ತಾರೆ ಸರ್. ಭಾಳ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಓಕೆ, ಆಲ್ ದಿ ಬೆಸ್ಟ್ ಹೇಳ್ತಾನಪ್ಪ. ಒಟ್ಟು ಯಶಸ್ವಿಯಾಗಿ ಎಲ್ಲಿ ನಿಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಆಗೈತೆ ರೀ. ಒಟ್ಟು ನಿಮ್ಮ ಕುಟುಂಬದ ಹೆಸರು ತರ್ತೀನಿ, 100% ಗ್ಯಾರಂಟಿ ತರ್ತೀನಿ. ನಿಮ್ಮ ಕುಟುಂಬ ಹೆಸರು ತರ್ತಿ, ನಮ್ಮ ಸಂಸ್ಥೆ ಹೆಸರು ತರ್ತಿ. ಇನ್ನೂ ಮೇಲೆ ಬೆಳಿಬೇಕು. ಟಿ ಒಳಗೆ ಹೋಗಿ ಮತ್ತೆ ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಹಾಕಿನ್ರಿ ಸರ್. ನೀ ಆಗೈತಿ ಅದ್ ನಂಬಿಕೆನೂ ನನಗದ. ಆಮೇಲೆ ಪ್ರತಿ ಸೂಟ್ಯಾಗ ಬಂದು ನಮ್ಮ ಹುಡುಗರಿಗೆ ಮಾರ್ಗದರ್ಶನ ಮಾಡಬೇಕು. ಮಾಡ್ತೀನಿ ಸರ್. ಸ್ಪೀಚು ಚಂದ ಅದ ನಿಂದು, ಭಾಳ ನನಗೆ ಇಷ್ಟ ಆಗಿದೆ. ಆಮೇಲೆ BPED ಕಲಿಯಾತ್ರಿ ನೀವು. ನಿಜವಾಗ್ಲೂ ಈ ವಯಸ್ಸಿನಾಗ ನೀವು ಇಂಡಿಯನ್ ಆರ್ಮಿಯನ್ನು ಸೇರ್ತಾ ಇದ್ರಿ. ಭಾಳ ಖುಷಿ, ಭಾಳ ಹೆಮ್ಮೆ. ಮತ್ತೊಮ್ಮೆ ನಿಮ್ಮಿಬ್ಬರಿಗೆ ಧನ್ಯವಾದಗಳು. ನಿಮ್ಮ ತಂದೆಯವರು ನಿಮಗೆ. ಓಕೆ, ನಮಸ್ಕಾರ.
ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.